ಹಾಯ್ ಫ್ರೆಂಡ್ಸ್, ನಾನಿವತ್ತು ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀರಿ ಅಂತ ನೀವೆಲ್ಲ ಕ್ಯೂರಿಯಾಸಿಟಿ ಇದೆಯಾ? ಹಾಗಾದ್ರೆ ನಾನು ದತ್ತಾ ಬೇನೂರ್ ಸರ್ ಹತ್ರ ಯೂಟ್ಯೂಬ್ ಚಾನಲ್ನ ಪ್ರೊಫೆಷನಲ್ಗೆ ಕಲಿಯೋಕ್ಕೆ ಅಂತಾನೆ ಬಂದಿರೋದು. ನೋಡೋಣ ಯಾವ ಥರ ಕಲಿಸ್ತಾರೆ, ಹಾಗೇನೆ ಯಾವ ಥರ ಹೇಳ್ಕೊಡ್ತಾರೆ, ಯಾವ ರೀತಿ ನಮಗೆ ಗೈಡ್ಲೈನ್ ಕೊಡ್ತಾರೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಹೇಳ್ತೀನಿ. ಹಾಗಾದ್ರೆ ಬನ್ನಿ, ಮೊದಲು ದತ್ತಾ ಸರ್ ಮನೆ ಹೇಗಿದೆ ಅಂತ ನಿಮ್ಗೊಂದು ಝಲಕ್ ಕೊಡ್ತೇನೆ. ನೀವು ಈ ಕಾರ್ನ ತುಂಬಾ ವಿಡಿಯೋದಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ನೀವು ಯಾರಾದ್ರೂ ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ಬಿಟ್ಟು ಇಂಥ ಒಳ್ಳೆ ಕಾರ್ ಯಾರಾದ್ರೂ ತಗೊಂಡಿದ್ರೆ ಒಂದು ಕಮೆಂಟ್ಸ್ ಹಾಕಿ ನೋಡಿ ಯಾವ ರೀತಿ ಇದೆ ಈ ಕಾರ್ ಅಂತಂದ್ರೆ. ನಮ್ಮ ಯೂಟ್ಯೂಬರ್ ಸರ್ದು ಕಾರ್ ಯಾವ ರೀತಿ ಇದೆ ಅಂತಂದ್ರೆ ಎಲ್ಲರ ಕನ್ಸಿನ ಕಾರು ಕೂಡ ಇದೇ ಆಗಿರುತ್ತೆ ಅನ್ಕೊಂತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ ಅಂದ್ಬಿಟ್ಟು. ಈ ಒಂದು ಹೌಸ್ ನ ಇವರು ಏನು ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡಿರ್ತಕ್ಕಂತಹ ದುಡ್ಡಿಂದಾನೆ ಕಟ್ತಾ ಇರೋದು. ನೆಕ್ಸ್ಟ್ ಇವರು ಯಾವ ತರ ಕಟ್ಟಿದ್ರು, ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋನ ಇವರು ಒಂದು ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇದೆಯೋ ಆ ಚಾನಲ್ಗೆ ಹೋಗ್ಬಿಟ್ಟು ನೀವು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ನಾನು ಸರ್ ಮನೆ ಯಾವ ರೀತಿ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಒಳಗಡೆ. ಇವ್ರ ವೈಫ್, ಇವ್ರ ಸರ್ನ ಅಮ್ಮ ಇದ್ದಾರೆ. ಅವ್ರ ಸರ್ ಯಾವ್ಯಾವ ರೀತಿ ಅವರು ಫೋಟೋಸ್ ಎಲ್ಲ ಹಾಕಿದ್ದಾರೆ, ಹಾಗೇನೆ ಅವ್ರದ್ದೊಂದು ಗ್ರೋತ್ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ಪ್ರತಿಯೊಂದು ಫೋಟೋದಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನೀವು ಇದನ್ನ ತುಂಬಾ ವಿಡಿಯೋದಲ್ಲಿ ನೋಡಿದೀರ ಅನ್ಸುತ್ತೆ. ಇದ್ರ ಬಗ್ಗೆ ಅವ್ರು ತುಂಬಾನೇ ಡಿಸ್ಕ್ರಿಪ್ಷನ್ ಮಾಡಿದ್ದಾರೆ. ನಿಮ್ಗೆ ಹೇಳಿದೆ ದತ್ತಾ ಬೇನೂರ್ ಸರ್ ನಮ್ಗೆ ಗೈಡ್ ಮಾಡ್ತಾರೆ ಅಂತಂದು. ಪ್ರೊಫೆಷನಲ್ಗೆ ಹೇಳ್ಕೊಡ್ತಕ್ಕಂತಹ ಜಾಗ ಯಾವ ತರ ಇದೆ ಅಂತಂದು ನೀವೇ ನೋಡ್ಬೋದು. ಹಾಗಾದ್ರೆ ಬನ್ನಿ, ನಾನು ದತ್ತಾ ಸರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಹಾಯ್ ಸರ್. ಹಾ ಸರ್, ತುಂಬಾ ಚೆನ್ನಾಗಿದ್ದೀನಿ ಸರ್. ನೀವೇ ಹೇಗಿದ್ದೀರಾ ಸರ್? ನೀವಿಲ್ಲಿ ನೋಡ್ತಾ ಇರ್ಬೋದು ಒಬ್ರು ಸಾಧನೆ ಯಾವ ತರ ಇದೆ ಅಂತಂದ್ರೆ ಅವ್ರು ವಾಲಲ್ಲೇ ತೋರಿಸ್ಬಿಟ್ಟಿದ್ದಾರೆ ಅವ್ರ ಸಾಧನೆನ. ಅದನ್ನ ಬಾಯಲ್ಲಿ ಹೇಳಿಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲೇ ನೀವೇ ನೋಡ್ತಾ ಇದ್ದೀರಾ. ಇದೆಲ್ಲ ಸುಮ್ನೆ ಬರೋದೇ ಅಲ್ಲ, ಅಷ್ಟು ಎಫರ್ಟ್ ಇದೆ ಅಂತಂದು ಕಾಣಿಸ್ತಾ ಇದೆ. ಬಟ್ ವ್ಯಕ್ತಿ ಮಾತ್ರ ತುಂಬಾ ಸೈಲೆಂಟ್ ಇದ್ದಾರೆ. ಏನಿದೆ ನಮ್ದೇ ಅಲ್ಲ ಅನ್ನೋ ತರ ಇದ್ದಾರೆ ಸರ್ ಮಾತ್ರ. ಅಷ್ಟು ಸಾಧ್ಯ, ಯಾಕಂದ್ರೆ ಇಷ್ಟೊಂದು ಜನ ಸಂಪಾದಿಸೋದಂದ್ರೆ ನೀವು ಕಡಿಮೆನ. ಈ ರಾಜಕಾರಣಿಗಳಿಗೂ ಇಷ್ಟೊಂದು ಫಾಲೋವರ್ಸ್ ಇರೋಲ್ಲ ಅನ್ಸುತ್ತೆ, ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ ಸರ್ಗೆ. ನೀವು ನೋಡ್ತಾ ಇರ್ಬೋದು ಸರ್ ಎಫರ್ಟ್ ಇದ್ರಲ್ಲಿ ಎಫರ್ಟ್ ಕಾಣಿಸ್ತಾ ಇದೆ. ನೀವೊಂದು ಈ ಫೋಟೋನ ನೋಡ್ತಾ ಇರ್ಬೋದು ಅವ್ರ ಗ್ರೋತ್ ಯಾವ ಲೆವೆಲ್ ಇಂದ ಯಾವ ಲೆವೆಲ್ಗೆ ಹೋಗಿದೆ ಅಂತಂದು. ಯಾಕಂದ್ರೆ ಇದು ಸಾಮಾನ್ಯದಲ್ಲಿ ಅತಿ ಸಾಮಾನ್ಯ ಜನರು ಇರ್ತಕ್ಕಂತಹ ಪ್ಲೇಸ್ ಅಲ್ಲಿ ಇದ್ರು ಅವರು. ಅಂದ್ರೆ 3,000 ಅಷ್ಟೇ ತಿಂಗಳಿಗೆ ಅರ್ನಿಂಗ್ ಇದ್ದು ಈಗ ಕೋಟಿ ಗಟ್ಟಲೆ ಅವರು ಅರ್ನ್ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಎಷ್ಟು ಟ್ಯಾಲೆಂಟೆಡ್ ಪರ್ಸನ್ ಇದ್ರು ಅಂತಂದು. ಸೊ ಇಲ್ಲೂ ನೀವು ನೋಡ್ತಾ ಇದ್ದೀರಾ ಅವರು ಇಯರ್ಲಿ ಯಾವ ತರ ಅರ್ನು, ಯಾವ ತರ ರೆವಿನ್ಯೂ ಎಲ್ಲ ಹೈಕ್ ಆಗ್ತಿದೆ ಹೊರತು ಎಲ್ಲೂ ಡೌನ್ ಆಗಿಲ್ಲ. ಸೊ ಇದೇ ತರ ನೀವು ಆಗ್ಬೇಕು ಅನ್ನೋದಾದ್ರೆ ಸರ್ ಹತ್ರ ಬಂದು ಬೈ ಸ್ಕ್ರಾಚ್ ಹೇಳಿಸ್ಕೊಳ್ಳಿ. ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಸೊ ನೀವು ಈ ರೀತಿ ಆಗೋದ್ರಲ್ಲಿ ಏನ್ ಸಂಶಯ ಇಲ್ಲ ನನಗನ್ಸಿದ ಮಟ್ಟಿಗೆ. ನನಗೆ ಇರೋದು ಇನ್ನೊಂದು ಕ್ಲಾಸ್ ರೂಮು. ಈ ಕ್ಲಾಸ್ ರೂಮ್ ಬಂದು ನಿಮ್ಗೆ ವಿತ್ ಟಿವಿಲಿ ಎಕ್ಸ್ಪ್ಲನೇಷನ್ ಯಾವ ತರ ಮಾಡ್ಬೋದು ಅನ್ನೋದನ್ನ ಈ ಟಿವಿಲೇ ಹಾಕಿ ತೋರಿಸ್ತಾರೆ. ಸೊ ಕುತ್ಕೊಳ್ಳೋಕೆ ತುಂಬಾ ಕಂಫರ್ಟಬಲ್ ಚೇರ್ ಇದೆ. ಹಾಗೇನೆ ನೋಡಿ, ಇವೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಕಾರ್ಗಳೇ, ಸಾಮಾನ್ಯವಾಗಿರೋ ಕಾರ್ ಅಲ್ಲ. ನಾವು ಜಸ್ಟ್ ಆಟಾಡಕ್ಕಷ್ಟೇ ಉಪಯೋಗಿಸ್ತೀವಿ. ಈ ಒಂದು ಕಾರ್ ಯೂಸ್ ಮಾಡ್ಕೊಂಡು ಯಾವ ತರ ಕೋಟಿ ಗಟ್ಟಲೆ ದುಡಿಬೇಕು ಅನ್ನೋದನ್ನ ಈ ಸರ್ರಿಂದ ನೋಡಿ ತಿಳಿಬೇಕು.